ಕಲೆ. ಇದು ಸಂಗೀತ ಎಂದರೆ ಇದು ಮಾನವನ ಭಾವನೆಗಳನ್ನು ಶಬ್ದದ ಅಥವಾ ಸ್ವರ ತಾಳ ಇದರ ಮೂಲಕ ಅಭಿವ್ಯಕ್ತಪಡಿಸುವ ಒಂದು ಕಲೆ. ಭಾರತದಲ್ಲಿ ಪ್ರಮುಖವಾಗಿ ನಮ್ಮ ದೇಶದಾಗ ಪ್ರಮುಖವಾಗಿ 2 ಸಂಗೀತ ಪದ್ಧತಿಗಳದಾವ. ಶಾಸ್ತ್ರೀಯ ಸಂಗೀತಗಳು 2 ಪದ್ಧತಿ ಒಳಗದಾವ. ಒಂದೇದೇನಂದ್ರ ಕರ್ನಾಟಕ ಸಂಗೀತ ಅಂದ್ರೆ ಇದು ದಕ್ಷಿಣ ಭಾರತದಲ್ಲಿ ಸಾಂಪ್ರದಾಯಿಕವಾದಂತ ಒಂದು ಸಂಗೀತ, ಕರ್ನಾಟಕ ಸಂಗೀತ ಅಂತ. ಮತ್ತೊಂದು ಹಿಂದೂಸ್ತಾನಿ ಸಂಗೀತ ಅಂತ ಇದ್ರೆ ಇದು ಉತ್ತರ ಭಾರತದ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತೇವೆ. ಈ ನಮ್ಮ ಭಾರತದಾಗ ಒಟ್ಟೆ 2 ಶಾಸ್ತ್ರೀಯ ಸಂಗೀತಗಳು, ಒಂದು ಕರ್ನಾಟಕ ಸಂಗೀತ, ಒಂದು ಹಿಂದೂಸ್ತಾನಿ ಸಂಗೀತ. ಈಗ ಇದು ಸಂಗೀತ ಅಂತಂದ್ರ ಇದ್ರದ ಮಹತ್ವ ಹೇಳ್ಬೇಕಂದ್ರ ಇದು ಆತ್ಮಕ್ಕೆ ಹತ್ತಿರವಾದಂತ ಕಲೆ. ಇದು ನೋಡ್ರಿ, ಸಂಗೀತ ಅಂದ್ರೆ ಇದು ಆತ್ಮಕ್ಕೆ, ನಮ್ಮ ಶರೀರಕ್ಕಲ್ಲ, ಇದಕ್ಕಲ್ಲ, ಮನಸ್ಸು, ನಮ್ಮ ಆತ್ಮ ಹತ್ತಿರವಾದಂತ ಒಂದು ಇದು ಕಲೆ. ಇದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ, ಅಂದ್ರೆ ಇದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ನೋಡ್ರಿ ಎಷ್ಟು ಅದ್ಭುತವಾದಂತ ಸಂಗೀತದ ಶಕ್ತಿ ಅಂದ್ರ ಮನಸ್ಸಿಗೆ ಮೊದಲ ಶಾಂತಿ ನೀಡ್ತೈತಿ, ನೆಮ್ಮದಿ ಕೊಡ್ತೈತಿ, ಆಮೇಲೆ ಧನಾತ್ಮಕವಾದಂತ ಶಕ್ತಿಯನ್ನು ನೀಡುತ್ತದೆ. ಇದು ರೊಕ್ಕ ಕೊಟ್ಟ ಇದು ಏನಾಯ್ತು ಪ್ಯಾಟರ್ನ್ ತಗೊಂಡ್ ಬರ್ತೇನಪ್ಪ ಮಾಡ್ತೇನೆ ಅಂತಂದ್ರಲ್ಲ, ಇದಕ್ಕೊಂದು ಸಂಗೀತವನ್ನ ಕಠಿಣ ಪರಿಶ್ರಮ ಮಾಡಿದಾಗ ಮಾತ್ರ ನಮ್ಗೆ ಸಂಗೀತ ಒಲಿತೈತಿ, ಅದರ್ವೈಸ್ ಒಲಿಯಾಕ ಸಾಧ್ಯ. ಈ ಸಂಗೀತ ನೋಡ್ರಿ, ಸಂಗೀತ ಕೆಲವರು ಗರ್ವಾದ ಹೆಚ್ಚು ಕಡಿಮೆ ಇರಂಗಿಲ್ಲ, ಎಲ್ಲಿರೋ ಒಬ್ರು ಇರ್ಬೋದು, ಬಟ್ ಆದ್ರೆ ಇರಂಗಿಲ್ಲ. ಅದಕ್ಕಾಗಿ ಸಂಗೀತ ಏನ್ ಮಾಡ್ತೈತಿ, ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಈಗ ನಾವು ನೋಡಿ ಒಂದು ಹಾಡು ಅನ್ಬೇಕಾದ್ರೆ ಅದರಲ್ಲಿ ಒಂದ್ ಹಾಡು ಅನ್ಬೇಕಾದ್ರೆ ಎತ್ತರ ಅನ್ಬೋದು, ನಾವು ಎತ್ತಾಗ ಏನೋ ಅಂದ್ರೆ ಅದಕ್ಕ ನಾವು ಸಂಗೀತ ಅನ್ನಂಗಿಲ್ಲ. ಇದೇನ್ ಬಿಡ ಹಾಡನ್ನ ಏನಂತಾರ. ಒಂದ್ ಹಾಡ ಆಗ್ಬೇಕಂತಂದ್ರ ಅಲ್ಲಿ ರಾಗ, ತಾಳ, ಭಾವ ಇರ್ಲೇಬೇಕು, ಅಂದ್ರೆ ಮಾತ್ರ ಅದೊಂದು ಹಾಡು, ಅದೊಂದು ಹಾಡುಗಾರಿಕೆ ಅಂತ ಅನ್ಸಕ ಸಾಧ್ಯ ಇದೆ. ಇಲ್ಲಿ ಹೋದ್ರೆ ಹಾಡು ಅನ್ನಂಗಿಲ್ಲ. ನೋಡಿ, ಇಡೀ ಭಾರತದ ನಮ್ಮ ಇಡೀ ಭಾರತ ದೇಶವೇ ಸಂಗೀತ ಅಂತ ಹೇಳ್ಬೋದು. ಯಾಕಂತಂದ್ರ ಈಗ ನೋಡ್ರಿ, ಭಾರತ 3 ಅಕ್ಷರದವ. ಭ ಅಂದ್ರೆ ಭಾವ, ರ ಅಂದ್ರೆ ರಾಗ, ತ ಅಂದ್ರ ತಾಳ. ನೋಡ್ರಿ, ರಾಗ, ಭಾವ, ರಾಗ, ತಾಳ ಇವುಗಳನ್ನ ಒಳಗೊಂಡಂತಾದ ನಮ್ಮ ದೇಶದ ಸಂಗೀತಮಯವಾಗೈತೆ ಅಂತ ಹೇಳಾಕ ನಂಗೆ ಅತಿ ಹೆಮ್ಮೆ ಅನಿಸ್ತೈತಿ. ಅದಕ್ಕಾಗಿ ನಮ್ಮ ಭಾರತದಾಗ ಸಂಗೀತಕ್ಕೆ ಬಹಳ ಮಹತ್ವ ಕೊಟ್ಟಾರ. ಇದಕ್ಕೊಂದು ಅಗ್ರಸ್ಥಾನ ಐತಿ ಮೊದಲಿನ ಪ್ರಾಚೀನ ಕಾಲದಿಂದಲೂ. ಈಗ ನೋಡ್ರಿ, ನಾವು ರಾಜ್ಯದ ಆಸ್ಥಾನಗಳು ಈಗೀಗ ಬಿಡ್ರಿ, ನಾವು ಟಿವಿ ಬಂದವು, ಅಲ್ಲೆಲ್ಲ ಸಂಗೀತಗಳು ಎಲ್ಲ. ಅದಕ್ಕಿಂತ ಮೊದಲು ಸಂಗೀತಕ್ಕೆ ಹಾಡ ಕಳಿಸ್ತಿರ್ತಿಲ್ಲ ಹೆಣ್ಮಕ್ಳನ್ನ. ಯಾವಾಗಲೂ ಮೊದಲಿನ ಜನನು ಬ್ಯಾಡ ಸಂಗೀತದಿಂದ ಕೆಲವೊಂದು ಮರಳಾಗ್ತಾರು, ಕೆಲವೊಬ್ರು ಬೆನ್ನ ಹಾಕ್ತಾರು, ಹಿಂಗೆ ಏನೇನೇನು ಊಹಾಪೋಹಗಳಿದ್ದು. ನಾವು ಸಣ್ಣವರಿದ್ದಾಗನು ನಮ್ ತಾಯಿಯವ್ರ ಹಾಡ್ತೇನಂತ ಗಂಭೀರ ಹಾಡ್ಬೇಡ, ಇಲ್ಲೇ ಮನ್ಯಾಗ ಹಾಡ್ತಾರೆ, ಹೊರಗೋಗಿ ಹಾಡ್ಬೇಡ ಅಂತಿದ್ರು. ಅಂದ್ರೆ ಅಂತಾನೊಂದಿತ್ತು. ಈಗ ಅದೆಲ್ಲ ಮುಕ್ತ ದೇಶ ಆಗೈತಿ. ಎಲ್ಲಾರು ಸಂಗೀತ ಅಂದ್ರ ಪಂಚಪ್ರಾಣಿಗೆಲ್ಲ ಸಂಗೀತದ ಬಗ್ಗೆ ಮಹತ್ವ ಗೊತ್ತಾಗಿತ್ತಾರ. ಹಿಂಗಾಗಿ ಸಂಗೀತ ಕೇಳೋರು ಬಹಳ ಮಂದಿಯಾಗರು, ಸಂಗೀತ ಕಲಿಯೋರು ಬಹಳ ಮಂದಿಯಾಗರು. ಅಂದ್ರೆ ಇದರ ಅಂದ್ರೆ ಸಂಗೀತದ ಮಹತ್ವ ನಮ್ಗೆ ಈಗೆಲ್ಲಾ ಪ್ರಚಲಿತವಾಗಿ ತಿಳಿಸ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಒಂದು ಕೋರ್ಸ್ ಆಗಿ ಹೇಳ್ಬೋದಂದ್ರ ನೋಡಿ, ಸಂತೋಷವಾಗಿದ್ದಾಗ ಸಂಗೀತ ಸಂತಸ ತಂದರೆ, ಸಂತೋಷವಾಗಿದ್ದಾಗ ಸಂಗೀತ ಸಂತಸ ತಂದರೆ, ಸಂಕಟದಲ್ಲಿ ಅದೇ ಸಂಗೀತದ ಸಾಲುಗಳು ಸಂತೈಸುತ್ತವೆ. ನೋಡಿ ಎಷ್ಟು ಚಂದ ಹೇಳ್ಬಿಟ್ಟಾರೆ. ಇದು ಒಂದು ನುಡಿಮುತ್ತು, ಸಂಗೀತದ ಒಂದು ನುಡಿಮುತ್ತು. ಇದು ಶಾಮೂನವರ ಬರೆದಂತ ನುಡಿಮುತ್ತಿದು. ಸಂತೋಷವಾಗಿದ್ದಾಗ ಸಂಗೀತ ಸಂತಸ ತಂದರೆ, ಸಂಕಟದಲ್ಲಿ ಅದೇ ಸಂಗೀತದ ಸಾಲುಗಳು ಸಂತೈಸುತ್ತವೆ. ನೋಡಿ ಎಷ್ಟು ಚಂದ ಬರ್ದಾರಂದ್ರ. ಇದು ಸಂಗೀತ ಅಂದ್ರೆ ನಮ್ಮ ಅಧ್ಯಾತ್ಮದಾಗಂತೂ ಬಹಳ ಐತಿ. ಕಾನೂನುಗಳನ್ನು ಇದನ್ನ ಹೇಳ್ತಾರೆ. ಈಗ ನೋಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ಸಹ ವಚನಗಳ ಮುಖಾಂತರ ವಚನಗಳನ್ನ ರಚಿಸಿದರು. ಈಗ ಒಂದೇ ಉದಾಹರಣೆಗಾಗಿ, ಕಳಬೇಡ ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ನನಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದನ್ನು ಅಳಿಯಲು ಬೇಡ. ಇದೇ ಒಂದು ಅಂತರಂಗ ಶುದ್ಧಿನ ಹೇಳ್ಬಿಟ್ಟು, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ಒಲಿಯುವ. ಈಗ ದೇವರು ಒಲಿಬೇಕಾದ್ರೆ ನಾವ್ ಹೆಂಗಿರ್ಬೇಕಂದ್ರೆ ಒಂದು ವಚನದೊಳಗೆ. ಅದೇ ರೀತಿ ನಮ್ಮ ಕಾನೂನಲ್ಲಿ ಸಹ ಹೇಳ್ತಾರು, ಸುಳ್ಳು ಮಾತಾಡ್ಬೇಡ್ರಿ, ಕಳುವು ಮಾಡ್ಬೇಡ್ರಿ, ತುಳು ಮಾಡ್ಬೇಡ್ರಿ, ಇದರವಾಗಿ ಸಮಸ್ಯೆಗಳನ್ನು ಎದುರು ಹಾಕೋಬೇಡ್ರಿ. ನೋಡಿ, ಇವೆಲ್ಲ ಸಪೋಸ್ ಇಲ್ದೇ ಹೋದ ಇದು ಒಂದು ವಚನವನ್ನು ಸಪೋಸ್ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವಿವತ್ತ ಯಾವ ಕಾನೂನು ಬೇಡಪ್ಪ,
ಯಾ ಕೋರ್ಟು ಬೇಡ, ಯಾ ಕಚೇರಿ ಬೇಡ, ಏನು ಬೇಡ ಅಂತ ಸುಂದರವಾಗಿ ಒಂದು ಸಮಾಜವನ್ನು ಕಟ್ಟಿ ಎಲ್ಲಾರು ಸಂತೋಷದಿಂದ ಇರ್ತಾರಂತೆ ಅನಿಸುತ್ತೆ. ಅದಕ್ಕಾಗಿ ಇದು ಒಂದು ಸಂಗೀತದಾಗ ಒಂದು ಮಹತ್ತರವಾದಂತ ಶಕ್ತಿ ಇದೆ. ಈಗ ನೋಡಿ, ಇಲ್ಲೊಂದು ನನಗೊಂದ ಹಾಡ ನೆನಪು ಬರಾತೈತಿ. ಈ ಹಾಡಂತಂದ್ರೆ ಏನು? ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆ ಎಲ್ಲಿ ಕೊನೆ ಇದೆ. ನಾವು ಹಿಂಗೆ ಹೇಳ್ಬೋದು. ಇದನ್ನ ಸ್ವಲ್ಪ ರಾಗ ತಾಳ ಭಾವಪೂರ್ಣವಾಗಿ ಹಾಡಿದ್ರೆ ಅದು ನಮ್ಮ ಮನುಷ್ಯಗೆ ಇಷ್ಟೊಂದು ಮುದ ಕೊಡ್ತೈತಲ್ಲ, ಭಾಳ ಒಂದು ಮುದ ಕೊಡ್ತೈತಿ. ಇಲ್ಲಿ ಈ ಹಾಡಿನಲ್ಲಿ ಏನೈತಿ, ಇದೇ ಮಾನವನೇ ನೀನು ಆದಿದ ಅನ್ಕೊಂತ ಹೋಗೋಣ, ದೇವ್ರ ನಡೀತಾನೆ. ಒಂದು ನೋಡ್ರಿ, ನಾವಂತೇಳ ಆಧ್ಯಾತ್ಮ ನಾವು ಹೇಳ್ತೇವೆ, ಪರಮಾತ್ಮನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಟ್ಟಿಯು ಅಗಲಾಡಲು ಸಾಧ್ಯವಿಲ್ಲ ಅಂತ. ಎಲ್ಲಾ ದೇವರ ಪ್ರೇರಣೆ, ದೇವರ ಇಚ್ಛೆ ಇರ್ತೈತ್ರಿ. ಅಂದಾಗ ಮಾತ್ರ ನಮ್ದು ಜೀವನ ಚಲೋ ಆಗ್ತೈತಿ. ಅದ ಜೀವನ ಅಂತಂದ್ರೇನು? ಧರ್ಮ ಅಧರ್ಮ. ನಾವು ಧರ್ಮದ ಪ್ರಕಾರ ನಡ್ಕೊಂಡೇ ಹೋದ್ರೆ ಧರ್ಮನೇ ನಮ್ಮನ್ನ ರಕ್ಷಣೆ ಮಾಡ್ತೈತಿ. ಅಧರ್ಮಕ್ಕಂದ್ರೆ ಅಸೂರಿ ಗುಣಗಳು ಬರ್ತಾವು, ಅಲ್ಲೆಲ್ಲ ಅಸತೋಮಲನ ಆಗ್ತೈತಿ. ಹಿಂಗಾಗಿ ಬಾಳು ಹದಗೆಟ್ಟು ಹೋಗ್ತೈತಿ. ಈಗ ಅದಕ್ಕಾಗ ಬಾಳಿಗೆ ಅಂದ್ರೆ ಜೀವನದಲ್ಲಿ ಒಂದು ಹಾಡನ್ನ, ಜೀವನದ ಮೇಲೆ ಒಂದು ಹಾಡನ್ನು ಕಟ್ಟಿದ್ರು. ಜಸ್ಟ್ ಒಂದು ನುಡಿವಾದನ್ನ ತೋರಿಸ್ತೇನೆ. ಬಾಳಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ, ಹೀಗೆ ಕನಸು ಕಾಣುವೆ, ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರುಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೆ ಬಂದರು ಅವನ ಕಾಣಿಕೆ, ಎಲ್ಲಿದೆ ನಿನ್ನಾಸೆ ಎಲ್ಲಿ ಕೊನೆ ಇದೆ, ಹೀಗೆ ಕನಸು ಕಾಣುವೆ, ನಿಧಾನಿಸು ಹುಟ್ಟು ಸಾವು ಬದುಕಿನಲ್ಲಿ ಎರಡು ಕೊನೆಗಳು, ಹುಟ್ಟು ಸಾವು ಬದುಕಿನಲ್ಲಿ ಎರಡು ಕೊನೆಗಳು, ಬಯಸಿದಂತೆ ಕಾಣದಿರುವ ಎರಡು ಮುಖಗಳು, ಹರುಷವಂದೆ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆ ಇದೆ, ಹೀಗೆ ಕನಸು ಕಾಣುವೆ, ನಿಧಾನಿಸು ನೋಡಿ ಎಷ್ಟು ಚಂದ ಶಬ್ದಗಳ ರಚನೆ, ಇದು ಎಷ್ಟು ಚಂದ ಸುಂದರವಾದಂತ ಸಂಗೀತ. ಈಗ ಹಾಡು ಕೇಳಿದ್ರೆ ನಮ್ಗೆ ಎಷ್ಟು ಮನಸ್ಸು ಖುಷಿ ಪಡ್ತೈತಲ್ಲ. ಹಂಗ ಸಂಗೀತ ಅಂದ್ರ ಎಲ್ಲರಿಗೂ ಖುಷಿ ಪಡುವಂತಹದ್ದ ಒಂದು ಸಾಧನೆ. ಅದಕ್ಕಾಗಿ ಸಂಗೀತವನ್ನು ಕಲಿಸುವಂತ ನಮ್ಗೆ ಒಂದು ಒಳ್ಳೆ ಗುರುಗಳು ಸಿಗ್ತಾರಿರತ್ತ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಎಷ್ಟು ಸಾಧ್ಯತೆ ಅಷ್ಟು ಕಲಿಯೋಣ ಅಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಂತಹ ಸಂಗೀತದ ಜೀವನದಿಂದ ಪ್ರವೀಣ ಸಿದ್ದನಾಗರಿಗೆ ಅನಂತ ಧನ್ಯವಾದಗಳು. ಇದನ್ನೆಲ್ಲ ನಮ್ ಕೈಗೊಡ್ಬೇಕಾದ್ರೆ ಗುರುಗಳು, ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳೇ ಕಾರಣ. ಅವರಿಗೂ ಅನಂತ ಅವರ ಚರಣಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ನಮ್ಗೆ ಈ ಪ್ರಭಾ ಅಕ್ಕ ಅವರು ಸಿಕ್ಕುತ್ತೂ ಅದು ನಮ್ದು ಪೂರ್ವದಿನದ ಪುಣ್ಯನೇ. ಅದನ್ನೆಲ್ಲ ನಾವು ಪಡ್ಕೊಳ್ಳೋಣ, ಆಸೆ ನಿಷ್ಠೆಯಿಂದ ನಾವು ಕಲಿಯೋಣ ಅಂತ ಹೇಳ್ತಾ ಅವರಿಗೆ ಅನುವು ಮಾಡಿಕೊಡೋಣ. ಹೇಳ್ರಮ್ಮ. ಎಲ್ರಿಗೂ ಶರಣು. ಈಗ ಎಲ್ಲರೂ ಮ್ಯೂಟಲ್ಲೇ ಇರ್ತೀರಿ. ನಾನು ಹೇಳ್ತಾ ಇರ್ತೀರಿ, ನಿಮ್ ಪಾಡಿಗೆ ನೀವು ಅದನ್ನ ಹೇಳ್ಕೊತಾ ಇರ್ತೀರಿ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಅನ್ಮ್ಯೂಟ್ ಮಾಡಿ ಹೇಳೋದು ಬಹಳ ಡಿಸ್ಟರ್ಬೆನ್ಸ್ ಆಗ್ಬಹುದು ಅಂತ. ಮೊದಲೇ ಹಂಗೆ ಮಾಡೋದಲ್ರಿ? ಹಂಗ ಮಾಡೋದು. ಆಮೇಲೆ ಇವತ್ತು ಕಲ್ತಿದ್ದನ್ನ ನಾನು ಏನ್ ಮಾಡ್ತೀನಿ, ಗ್ರೂಪಲ್ಲಿ, ಮಹಿಳಾ ಗ್ರೂಪಲ್ಲಿ ಅದನ್ನ ಶೇರ್ ಮಾಡ್ಬಿಡ್ತೀನಿ. ಅದನ್ನ ಕಲ್ತಿದ್ದು ಹಾಗೂ ಅದರ ರಾಗ ಎಲ್ಲ ಶೇರ್ ಮಾಡ್ತೀನಿ. ಅದನ್ನ ನೀವು ಏನೈತಿ ಬೇಕಂದ್ರೆ ಮುಂದಿನ ವಾರ ನಿಮ್ಗೆ ಯಾರ್ಯಾರಿಗೆ ಅನುಕೂಲ ಆಗ್ತಿತ್ತು ಅವ್ರವರು ಒಬ್ಬರು. ಅದೇ ರೀತಿ ಸಾಹಿತ್ಯನ ಸ್ವಲ್ಪ ಬರಿ ಅಂತ ಹೇಳಿ ಮೇಡಮ್. ಸಾಹಿತ್ಯ ಜೊತೆಗೆ ರೆಕಾರ್ಡಿಂಗ್ ಮಾಡಿ.
ಎಸ್ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಎಲ್ಲರೂ ನೇರವಾಗಿ ಕೂತ್ಕೋಬೇಕು, ಕಣ್ಣನ್ನ ಮುಚ್ಚಬೇಕು. ಈಗ ಸಂಗೀತದಲ್ಲಿ ಒಟ್ಟು ನಾವು ಈಗ ತಕ್ಷಣ ನಾನು ಒಂದು ಹಾಡ ಹೇಳ್ಕೊಡ್ಬೇಕು ಅಂತಲ್ಲ, ಅದಕ್ಕಿಂತ ಮುಂಚೆ ಸಂಗೀತ ಅಂದ್ರೆ ಏನು, ಅಥವಾ ಸಂಗೀತದಲ್ಲಿ ಬರುವಂತ ಸ್ವರಗಳು ಯಾವುವು, ಅವು ಯಾವ್ಯಾವು, ಅದು ಯಾವ ತರ ಹಾಡೋದು ಅಂತ ಬೇಸಿಕಲ್ಲಿ ಫಸ್ಟ್ ನಾವು ಒಂದು ಅದ್ರ ತಿಳುವಳಿಕೆಯನ್ನ ತಿಳ್ಕೊಂಡು ಮುಂದೆ ಒಂದು ಶ್ಲೋಕ ಹಾಗೂ ಒಂದು ಶಿವನ ಗೀತೆ ಇವತ್ತು ಹೇಳ್ಕೊಡ್ತೀನಿ. ಸೊ ಸಂಗೀತದಲ್ಲಿ ನಮಗೆ 7 ಸ್ವರಗಳಿರುತ್ತೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅದು 7 ಸ್ವರಗಳು ಯಾವ್ಯಾವು ಅಂದ್ರೆ ಸ ರಿ ಗ ಮ ಪ ಧ ನಿ ಸ. ಈ 7 ಸ್ವರಗಳಲ್ಲಿ ಮೊದಲನೇ ಸ್ವರ ಬಂದು ಸ. ಸದಿಂದ ನಮ್ಮ ಸ್ವರಗಳು ಆರಂಭವಾಗಿ 5ನೇ ಸ್ವರಕ್ಕೆ ಪ ಅಂತ ಹೇಳ್ತೀವಿ. ಇವು 2 ಸ್ವರಗಳು ಸ ಹಾಗೂ ಪ, ಮೊದಲನೇ ಸ್ವರ ಸ ಹಾಗೂ 5ನೇ ಸ್ವರ ಪ, ಇವೆರಡಕ್ಕೂ ನಾವು ಪ್ರಕೃತಿ ಸ್ವರಗಳು ಅಥವಾ ನಾವು ಸ್ಥಿರವಾದ ಸ್ವರಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದು ಮನೆಗೆ ಹೆಂಗೆ ಫೌಂಡೇಶನ್ ಅನ್ನೋದೊಂದು ಸ್ಥಿರವಾಗಿರೋ ಒಂದು ಫೌಂಡೇಶನ್ ಬೇಕಂತಿದ್ದಲ್ಲ, ಹಂಗ ಸಂಗೀತದಲ್ಲೂ ಸ್ಥಿರವಾದ ಸ್ವರಗಳು ಯಾವುದು, ಮೊದಲನೇ ಸ್ವರ ಸ ಹಾಗೂ 5ನೇ ಸ್ವರ ಪ. ಇವೆರಡೂ ಬೇಸಿಸ್ ಮೇಲೆ ನಾವು ಒಂದು ಹಾಡನ್ನ ಶ್ರುತಿಬದ್ಧವಾಗಿ ಹಾಡುವಂಥದ್ದು ಒಂದು ಸಂಗೀತದ ಕಲಿಕೆ ಆಗಿರ್ತದೆ. ಸೊ ಎಲ್ಲಾ ಸಂಗೀತ ಶಾಲೆಗೆ ಹೋದ್ರೂ ಫಸ್ಟ್ ಕಲಿಸೋದು ಯಾವುದು ಅಂದ್ರೆ ಸ ಮತ್ತೆ ಪದ ಜ್ಞಾನ. ಎಲ್ರಿಗೂ ಅದನ್ನ ತಿಳ್ಕೋಬೇಕು. ಅದೇನ್ ಇವತ್ತೇ ಬಂದ್ಬಿಡುತ್ತೆ ನಾಳೆ ಬಂದ್ಬಿಡುತ್ತೆ ಅಂತಲ್ಲ, ನಿರಂತರವಾಗಿ ಅಭ್ಯಾಸ ಮಾಡಿ ಮಾಡಿ ಬರುವಂಥದ್ದು ಸಂಗೀತ. ಒಂದೇ ದಿವಸಕ್ಕೆ ಕೇಳಿ ಹಾಡು ಬಿಡ್ಬೋದು ಅಥವಾ ಕಲ್ತು ಬಿಡ್ಬೋದು ಅನ್ನುವಂಥ ವಿದ್ಯೆ ಇದಲ್ಲ. ನಿರಂತರವಾಗಿ ಆತ್ಮಜ್ಞಾನ ಹೇಗೆ ಕಲಿತಾ 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 ಹೋಗ್ತೀವಿ, ಹಾಗೆ ಸಂಗೀತನ ಕಲಿತಾ 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 ಅದನ್ನ ನಮ್ಮನ್ನಾಗಿ ಒಳಗೂಡಿಸ್ಕೋಬೇಕು. ಎಲ್ಲರಲ್ಲೂ ಸಂಗೀತ ಇದ್ದೇ ಇರುತ್ತೆ. ಈ ಧ್ವನಿನೇ ಸರಿ ಇರಬೇಕು, ಹಾಡಕ್ಕೆ ಬರಲ್ಲ ಅಂತಲ್ಲ. ಎಲ್ರಿಗೂ ಸಂಗೀತ ಅಂದ್ರೆ ಪ್ರೀತಿ, ಕೇಳುವ ಮನಸ್ಸು ಇರುತ್ತೆ, ಕೇಳುವ ಕಿವಿಗಳೂ ಇರ್ತವೆ. ಹಾಗಾಗಿ ಮೊದಲನೇ ಪಾಠ ನಮ್ದು ಕಲಿಯೋದು ಸ ಮತ್ತು ಪ. ಈ ಸ ಮತ್ತು ಪ ನ ಹೇಗೆ ಹಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸಾ ಹೇಳಿ, ನಿಮ್ಮಷ್ಟಕ್ಕೆ ನೀವು ಹೇಳಿ ಅಲ್ಲಿ. ಈಗ 1ನೇ ಸ್ವರ ಆದ್ಮೇಲೆ ಒಂದೇ ಸತಿ ನಾವು 5ನೇ ಸ್ವರಕ್ಕೆ ಹೋಗ್ತೀವಿ. ಹೇಳ್ರಿ ಎಲ್ಲ. ಮತ್ತೆ ಮೊದಲಿಂದ ಅದರಿಂದ ಕೆಳಗೆ ಪ. ಇಲ್ಲೇ ನಾವು 2ನೇ ಸ್ವರವನ್ನ ಹೇಳಿದ್ವಿ. ಮೊದಲನೇ ಸ್ವರ ಸ ಹಾಗೂ 5ನೇ ಸ್ವರ ಪ. ಮೊದಲು ಸ, ಆಮೇಲೆ ಪ, ಆಮೇಲೆ ಮೇಲಿನ ಸ, ಮತ್ತೆ ಪ, ಮತ್ತೆ ಮೊದಲನೇ ಸ, ಮತ್ತೆ ಅದಕ್ಕಿಂತ ಕೆಳಗೆ ಪ, ಮತ್ತೆ ಸ. ಇದು ಒಂದು ಪ್ಯಾಟರ್ನ್. ಈ ಪ್ಯಾಟರ್ನ್ ಅಲ್ಲೇ ನಾವು ಇದನ್ನ ಹೇಳ್ಬೇಕು. ಅಂದ್ರೆ ಹಾಡಿನ ಪ್ಯಾಟರ್ನ್ ಕೂಡ ಹಾಗೆ ಇರುತ್ತೆ. ಯಾವುದೇ ಒಂದು ಹಾಡು ತಗೊಂಡ್ರು ಶುರುವಾತಿಗೆ ಮೊದಲನೇ ಮಧ್ಯ ಸ್ವರ 2ನೇ ಸ್ವರದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಹೋಗ್ತಾ 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 ಮೇಲಿನ ಸ್ವರಕ್ಕೆ ಹೋಗುತ್ತೆ, ಅಂತರ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಮತ್ತೆ ನಾವು ಇಳಿತಾ ಬಂದು ಮತ್ತೆ ಮೊದಲನೇ ಸ್ವರಗೆ ರೀಚ್ ಆಗ್ತೀವಿ, ಅಂದ್ರೆ ಲ್ಯಾಂಡ್ ಆಗ್ತೀವಿ. ಹಿಂಗೆ ಆರೋಹಣ ಮಾಡ್ತೈತೆ ಹಾಡು,
ಆಮೇಲೆ ಅವರೋಹಣ ಆಗುತ್ತೆ. ಇದು ಒಂದು ಪ್ಯಾಟರ್ನ್ ಆಫ್ ಸಾಂಗ್ ಅಥವಾ ಸಿಂಗಿಂಗ್. ಹಾಗೆ ನಮ್ಮ ಸ್ವರಗಳು ಹಾಗೆ ಹೋಗ್ತಾ ಇರ್ತಾವೆ. ಸ ರಿ ಗ ಮ ಪ ದ ನಿ ಸ, ಸ ನಿ ಧ ಪ ಮ ಗ ರಿ ಸ. ಏರೋದು ಹಾಗೂ ಇಳಿಯೋದು, ಹೇಗೆ ಏರಿದ್ರು ಅದೇ ತರ ಇಳಿದು. ಸೊ ಮೊದಲನೇ ಪಾಠ ಯಾವುದು? ಯಾವತ್ತು ಸ ಹಾಗೂ ಪದು ಒಂದು ಹಾಡು. ಅದಾದ್ಮೇಲೆ ಆ ಸ ಮತ್ತೆ ಪದ ಸ್ವರ ಸೇಮ್ ಇರುತ್ತೆ. ಯಾವತ್ತು ಯಾವ ಹಾಡು ಯಾವ ರಾಗ ಏನೇ ತಗೊಂಡ್ರು ಆ ಸದು ಮತ್ತು ಪದು ಒಂದ್ ಏನ್ ಹೇಳ್ತೀವಿ ಟ್ಯೂನು ಅಥವಾ ಸ್ವರ ಒಂದೇ ತರ ಇರುತ್ತೆ. ಬದ್ಲಿ ಆಗೋದು ಯಾವ್ಯಾವ ಸ್ವರಗಳು ಅಂದ್ರೆ ರಿ, ಗ, ಮ, ದ, ನಿ. ಈ ಸ್ವರಗಳು ಏನಾಗ್ತವೆ ಬೇರೆ ಬೇರೆ ರಾಗದ ತಕ್ಕಂಗೆ ಬದ್ಲಿ ಆಗ್ತಾ ಇರ್ತಾವ. ಅವಾಗ ನಮಗೆ ಹೊಸ ಹೊಸ ಟ್ಯೂನ್ಸ್, ಹೊಸ ಹೊಸ ರಾಗಗಳು ಬರ್ತಾ ಇರ್ತಾವ. ಆದ್ರೆ ಸ ಮತ್ತೆ ಪ ಮಾತ್ರ ಸ್ಥಿರವಾಗಿರುವಂತ ಸ್ವರಗಳು. ಅದಕ್ಕೆ ಸ ಮತ್ತೆ ಪ ನ ಹಿಡ್ಕೊಂಡೇ ನಾವು ಒಂದು ಶ್ರುತಿ ಅನ್ನೋದನ್ನ ತಗೋತೀವಿ. ಈಗ ತಂಬೂರಿ ಮೀಡ್ತಿರ್ತಾರೆ. ತಂಬೂರಿದಾಗ ನಾವು ಫಸ್ಟ್ ಸಂಗೀತ ಹಾಡೋಕ್ಕಿಂತ ಮತ್ತೆ ತಂಬೂರಿ ಮೀಡ್ತಾರಂದ್ರೆ ಅದು ಶ್ರುತಿ. ಅಂದ್ರೆ ಶ್ರುತಿ ಬದ್ಧವಾಗಿ ಹಾಡೋದು ಅಂತೀವಲ್ಲ ಆ ಶ್ರುತಿ. ಆ ಶ್ರುತಿ ಒಳಗೆ ಏನ್ ನುಡಿತಿರ್ತೈತೆ? ಅದು ಸ ಪ ಸನೇ ನುಡಿತಾ ಇರುತ್ತೆ. ಸ್ಥಿರವಾದ ಸ್ವರವನ್ನೇ ನುಡಿಸ್ತಾ ಇರ್ತಾರೆ. ಬೇರೆ ಸ್ವರ ಹಿಡ್ಕೊಂಡು ನಾವು ಯಾವುದೇ ಒಂದು ಹಾಡು ಅಥವಾ ಶ್ರುತಿಯನ್ನ ನಾವು ಅವಲಂಬಿಸಕ್ಕಾಗಲ್ಲ. ಈ ಸ್ಥಿರವಾದ ಸ್ವರವನ್ನ ಮಾತ್ರ ನಾವು ಹಿಡ್ಕೊಂಡು ಒಂದು ಶ್ರುತಿ ಬದ್ಧವಾಗಿ ನಾವು ಹಾಡ್ಬೋದು. ಈಗ ತಾನ್ಪುರ ಅಂತೂ ಇವಾಗಂದು ಎಲೆಕ್ಟ್ರಾನಿಕ್ ಬೇಸಿಸ್ ಮೇಲೆ ಈ ಫೋನ್ನಾಗ ಬಂದ್ಬಿಡ್ತಾವೆ. ತಾನ್ಪುರ ಅಂತ ಒಂದು ಟ್ರಿಯಾಡ್ ಅಂತ ಇರುತ್ತೆ. ಆ ತಾನ್ಪುರ ಟ್ರಿಯಾಡ್ ಅಂತ ಪ್ಲೇ ಸ್ಟೋರ್ ನಾಗ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ ತಂಬೂರಿ ತಾನ್ಪುರ ಈ ಫೋನ್ನಾಗ ಬರ್ತದೆ. ಆ ಪ್ರೆಸ್ ಮಾಡ್ಬಿಟ್ರೆ ಅದ್ರೊಳಗೆ ಯಾವ್ಯಾವ ಶ್ರುತಿಯಲ್ಲಿ ನೀವು ಹಾಡ್ಬೋದು ಅನ್ನೋದನ್ನ ಒಂದು ಲಿಸ್ಟ್ ಕಳಿಸ್ತದೆ. ಎ ಬಿ ಸಿ ಡಿ ಇ ಎಫ್ ಜಿ ಅಲ್ಲಿವರೆಗೂ ಶ್ರುತಿ ಒಳಗೆ ನಾವು ಹಾಡ್ಬೋದು. ಈ ಬೇಸಿಕ್ ನಮ್ ಲರ್ನಿಂಗ್ ಶ್ರುತಿ ಬಂದು ಜಿ ಅಥವಾ ಕಪ್ಪು 4, ಕಪ್ಪು 5 ಅಂತ ಹೇಳ್ತೇವೆ ಹಾರ್ಮೋನಿಯಂನ ಓದ್ಬೋದು. ಹೀಗಾಗಿ ಮೊದಲನೇದು ಸ ಮತ್ತೆ ಪ. ಈಗ ವಸ್ತು ಸ್ವರಗಳನ್ನ ಹೇಳಿ. ಸ ರೇ ಗ ಮ ಪ ಧ ನಿ ಸ. ಸ ರಿ ಗ ಮ ಪ ಧ ನಿ ಸ.
ಗಜಾನನ ಮಹರ್ನಿಶಂ ಅನೇಕದಂತಂ ಅನೇಕದಂತಂ ಅಗಜಾನನ ಪದ್ಮಾ ಅನೇಕದಂತಂ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೆ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೆ ವಿದ್ಯಾಂ ದೇಹಿ ನಮೋಸ್ತುತೆ. ನನಗೆ ಶೇರ್ ಮಾಡೋ ಆಪ್ಷನ್ ಇರಂಗಿಲ್ಲಲ್ರಿ? ನಿಮಗ ಈಗ ನೀವು ಓದ್ತಾ ಇರ್ತೀರ ಮೊದ್ಲು ನಿಮಗದು ಶೇರ್ ಮಾಡೋ ಆಪ್ಷನ್ ಇರುತ್ತೆ. ನಾನು ನಿಮ್ಗೆ ಹಾಡು ವಾಟ್ಸಪ್ ಕಳಿಸ್ಕೊಟ್ಟು ನಿಮ್ಗೆ ಶೇರ್ ಮಾಡಕ್ ಆಗತ್ರಿ ಅಮ್ಮ? ಮಾಡ್ತೀನಿ.
ಹೌದ್ರಿ? ಓಕೆ. ಇಲ್ಲಾಂದ್ರೆ ಏನ್ ಮಾಡ್ತೀನಿ ನಾನು, ಇವತ್ತಂದ್ರೆ ಹಂಗ ಹೇಳ್ಕೊಡ್ತೀನಿ, ನೀವು ಫಾಲೋ ಮಾಡ್ರಿ. ಅದು ಮೊದ್ಲ ಹಾಡು ಗೀತೆ ಅದನ್ನ ಮೊದ್ಲ ಹಾಕ್ಬಿಡೋದಂತ ಮೊದಲ ವಾರ. ಅಟ್ಲೀಸ್ಟ್ ಅದನ್ನ ಅಂದ್ರೆ ಅವರು ಗ್ರೂಪ್ನಾಗ ಶೇರ್ ಮಾಡ್ಬಿಟ್ರೆ ಎಲ್ಲಾನು ಕೊಂಡು ಹಾಡ್ಬೋದಂತ ಅಂತ ಅನುಕೂಲ ಆಗ್ಬೋದು. ಈ ಗ್ರೂಪ್ನಾಗ ಶೇರ್ ಮಾಡ್ಲಿಕ್ಕೆ ಈಗ ನಿಮ್ಮದೇ ಗೂಗಲ್ ಮೀಟ್ ಲಿಂಕ್ ಕೊಡ್ರಿ, ನೀವೇ ಶೇರ್ ಮಾಡಬಹುದು. ಅದು ಮಾಡ್ಬೋದು. ಇಲ್ಲಾಂದ್ರೆ ಈಗ ವಾಟ್ಸಪ್ ಆಗ ಮಾಡ್ಬಿಡ್ತೀನಿ ನಾನು ಇಲ್ಲೇ. ವಾಟ್ಸಪ್ನಾಗ ಈಗ ಮಹಿಳಾ ಗ್ರೂಪ್ನೇ ಮಾಡ್ಬಿಟ್ರೆ ಇವ್ರು ಎಲ್ಲಾರು ವಾಟ್ಸಪ್ ಅಲ್ಲಿ ನೋಡ್ಬೋದು. ಈಗ ಅದನ್ನ ಮೀಟಿಂಗ್ ಅಲ್ಲಿ ಇಟ್ಕೊಂಡೆ ಅವರು ಮಿನಿಮೈಸ್ ಮಾಡಿ ನೋಡ್ಬೋದು. ಮಿನಿಮೈಸ್ ಮಾಡಿ ಅವರು ವಾಟ್ಸಪ್ ಹೋದ್ರೆ ಅಲ್ಲಿ ಅವ್ರಿಗೆ ಈ ಹಾಡು ಸಿಗ್ತದೆ. ಅಲ್ಲಿ ಅದು ಈಸಿ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಇಲ್ಲ ಬ್ಯಾಕ್ ಹೋಗಿ ಅದನ್ನ ತಕ್ಕೊಳಕ್ಕೆ ಇಲ್ಲ. ಈಗ ಅಲ್ಲ ಇಷ್ಟೆಲ್ಲ ಈಗ ಆನ್ಲೈನ್ ಕೂತೀವಂದ್ರೆ ಈಗೇನ್ ಮಹಾ ವಿಷಯ ಅಲ್ಲ. ನೋಡ್ರಿ ಆನ್ಲೈನ್ ಅಲ್ಲಿ ಇದನ್ನೇ ಇರ್ಲಿ ನಮ್ಗೆ. ನೋಡ್ರಿ ಈ ಗ್ರೂಪ್ ಅಲ್ಲಿ ಹಾಕಿದ್ದೀನಿ ನಾನೀಗ, ಮಹಿಳಾ ಶುದ್ಧ ಬ್ರಹ್ಮಜ್ಞಾನ ಗ್ರೂಪ್ನಾಗ ಶಂಕರ 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 ಅನ್ನೋದೊಂದು ಗೀತೆಯನ್ನು ಹಾಕಿದ್ದೀನಿ. ನೋಡ್ರಿ ಅದನ್ನೆಲ್ಲರಿಗೂ ಆಯ್ತಾ ಅಥವಾ ವಾಟ್ಸಪ್ಪಿಗೆ ಬರ್ತಲ್ರಿ? ಓಕೆ. ಎಲ್ಲಾರು ಬಂದೈತೆ ಅನ್ಕೋತೀನಿ. ಬಂತ್ರಿ ಅಮ್ಮ? ಎಲ್ಲರಿಗೂ ಅನುಕೂಲ ಆಯ್ತಾ ನೋಡಕ್ಕೆ? ತಗೊಂಡಿರಿ ಎಲ್ಲಾರು? ಇವತ್ತು ಇಷ್ಟೇ ಮಾಡ್ರಿ. ಮತ್ತೆ ಕೊಟ್ಬಿಡ್ತೀನಿ ಗ್ರೂಪ್ ಮಾಡಿ. ಮಹಿಳಾ ಗ್ರೂಪ್ ಅಲ್ಲೇ ಹಾಕಿ ನೋಡ್ರಿ. ನಮ್ಮದು ಗ್ರೂಪ್ನೇ ಹಾಕಲ್ಲ. ಸರಿ, ಅದ ಮಹಿಳಾ ಗ್ರೂಪ್ ಐತಲ್ರಿ ನಮ್ದು ರವಿವಾರ ತಮ್ಮ ಐತಲ್ರಿ? ಇಲ್ಲ ಅವ್ರ ಆ ಗ್ರೂಪ್ ಆಗಿ ಇರ್ಲಿಕ್ಕಿಲ್ಲ. ಈಗ ನಮ್ಮ ಮನೆಯವ್ರದ್ದು ಐತ್ರಲ್ಲ, ಇದನ್ನ ಮಾಡ್ರೆ ಆ ಕಳ್ಸಂತ ಆಮೇಲೆ. ಶಂಕರ 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 ಅಭಯಂಕರ ಶಂಕರ ಅಭಯಂಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಪರಮೇಶ್ವರ ಪಾಹಿ ಮಾಂ ಪರಮೇಶ್ವರ ಶಂಕರ 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 ಅಭಯಂಕರ ಶಂಕರ ಅಭಯಂಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಪರಮೇಶ್ವರ ಪಾಹಿ ಮಾಂ ಪರಮೇಶ್ವರ ಶೈಲಗಿರೀಶ ಶಂಕರ ಶೈಲಗಿರೀಶ ಶಂಕರ ವೃಷಭಾರೂಢ ಶಂಕರ ವೃಷಭಾರೂಢ ಶಂಕರ ಶೈಲಗಿರೀಶ ಶಂಕರ ಶೈಲಗಿರೀಶ ಶಂಕರ ವೃಷಭಾರೂಢ ಶಂಕರ ವೃಷಭಾರೂಢ ಶಂಕರ ರಾಜಶೇಖರ ಶಂಕರ ರಾಜಶೇಖರ ಶಂಕರ ರಾಜಮೌಳಿ ಶಂಕರ ರಾಜಮೌಳಿ ಶಂಕರ ರಾಜಶೇಖರ ಶಂಕರ ರಾಜಶೇಖರ ಶಂಕರ
ಅಭಯಂಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಪರಮೇಶ್ವರ ಪಾಹಿ ಮಾಂ ಪರಮೇಶ್ವರ ಕಪಾಲಧಾರಿ ಶಂಕರ ಕಪಾಲಧಾರಿ ಶಂಕರ ಕರುಣಾಮೂರ್ತಿ ಶಂಕರ ಕರುಣಾಮೂರ್ತಿ ಶಂಕರ ಕಪಾಲಧಾರಿ ಶಂಕರ ಕಪಾಲಧಾರಿ ಶಂಕರ ಕರುಣಾಮೂರ್ತಿ ಶಂಕರ ಕರುಣಾಮೂರ್ತಿ ಶಂಕರ ಹೇ ಉಮಾಪತಿ ಶಂಕರ ಹೇ ಉಮಾಪತಿ ಶಂಕರ ಹೇ ತ್ರಿಪುರಾರಿ ಶಂಕರ ಹೇ ತ್ರಿಪುರಾರಿ ಶಂಕರ ಹೇ ಉಮಾಪತಿ ಶಂಕರ ಹೇ ಉಮಾಪತಿ ಶಂಕರ ಹೇ ತ್ರಿಪುರಾರಿ ಶಂಕರ ಹೇ ತ್ರಿಪುರಾರಿ ಶಂಕರ 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 ಅಭಯಂಕರ ಶಂಕರ ಅಭಯಂಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಕೃಪಾಕರ ಪಾಹಿ ಮಾಂ ಪರಮೇಶ್ವರ 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 ಪಾಹಿ ಮಾಂ ಪರಮೇಶ್ವರ. ಎಲ್ರೂ ಗೊತ್ತಾಯ್ತು ಅನ್ಕೊಂತೀನಿ ಟ್ಯೂನು. ನೀವು ಆಡಿಯೋ ಕಳಿಸಿದ್ರೆ ಅದ್ರ ಪ್ರಕಾರ ಎಲ್ಲ ಆಡಿಯೋ ಕಳಿಸ್ತೀನಿ. ಆಡಿಯೋ ಮತ್ತೆ ಬರ್ದಿದ್ದು ಲಿರಿಕ್ಸು ಆಗ್ಲೇ ಹಾಕಿದ್ದೀನಿ. ಶ್ಲೋಕ ಏನ್ ಕಳಿಸ್ಕೊಟ್ನಲ್ಲ ಅದ್ರದ್ದು ಕಳಿಸ್ಕೊಡ್ತೀನಿ. ಆಮೇಲೆ ಎಕ್ಸಾಂಪಲ್ಸ್ ಸರಿಗಮಪದ ನಿಜ ಹಾಡುದು ಶ್ಲೋಕ ಎಲ್ಲಾನು ಒಂದ್ ರೆಕಾರ್ಡಿಂಗ್ ಇದೆ, ಎಲ್ಲಾನು ಅಲ್ಲಿ ಪೋಸ್ಟ್ ಮಾಡ್ತೀನಿ ಮಹಿಳಾ ಗ್ರೂಪ್ನಿನ. ಎಲ್ಲಾರು ನೋಟ್ ಬುಕ್ ಮಾಡ್ಕೊರಿ, ಅಲ್ಲಿ ಬರ್ಕೊಳಕ ಅದನ್ನ ಅವಾಗಿಂದಾಗ ಆಗಿಂದ ಬರ್ಕೊಂಡ್ಬಿಡ್ರಿ. ಆಯ್ತು. ಹಿಂಗೆ ಏನಾರಿದ್ರೆ ವಿಚಾರಗಳನ್ನ ಹೇಳ್ಬೇಕು. ನಂಗೆ ಬಗ್ಗೆ ಏನಾರ ಕೇಳೋದಿದ್ರೆ ಕೇಳ್ರಿ, ಅಥವಾ ಇಂಥ ಹಾಡು ಹೇಳ್ಕೊಡ್ರಿ ಅಂದ್ರೆ ಅಂತ ಹಾಡು ಹೇಳ್ಕೊಡ್ತೀನಿ. ಯಾವ ತರ ಯಾವ್ದಾರ ಏನಾರ ಹಾಡು ಹೇಳ್ಕೊಡ್ಬೇಕು ಅಂದ್ರೆ ಇಂಥದ್ದು ಹೇಳ್ಕೊಡ್ರಿ ಅಂತ. ಅಥವಾ ನಂದೇ ಒಂದ್ ಹಾಡುಗಳನ್ನ ಬೇಕಾದಷ್ಟು ಹಾಡುಗಳು ಅದಾವ, ಎಲ್ಲಾನು ಒಂದೊಂದು ಹೇಳ್ಕೊಡ್ಬೋದು. ವಚನ, ತತ್ವಪದ, ಭಾವಗೀತೆ, ಜನಪದ, ಭಕ್ತಿಗೀತೆ, ಯಾವ್ದಾದ್ರು ಒಂದೊಂದು ವಾರಕ್ಕೊಂದೊಂದು ಹಾಡು, ಅಥವಾ ನೀವು ಒಪ್ಪಿಸ್ಬೇಕನ್ನ ಹಾಡಿ. ಆಯ್ತಾಯ್ತು, ಆ ಥರ ಮಾಡಿದ್ರು ಆಯ್ತು. ಈ ಹಾಡು ಹೇಳಿದ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಮುಂದಿನ ನೀವು ಮುಂದಿನ ವಾರ ಮೊದಲೇ ನಮ್ಗೆ ಕಳಿಸ್ಬಿಟ್ರೆ ನಾವು ಅದನ್ನೆಲ್ಲ ನಾನು ಗ್ರೂಪಲ್ಲಿ ಹಾಕ್ತೀನಿ. ನೀವು ಬರ್ಕೊಂಡು ರೆಡಿ ಇದ್ರೆ ಎಲ್ಲರೂ ಅನುಕೂಲ. ಆಯ್ತು ಆಯ್ತು. ಏನೋ ಕೆಲಸ ಮತ್ತೆ ಯಾರಾದ್ರು ಹಾಡು
ದೀಪಿ ಧರ್ಮದಿಂದ ಗಳಿಸಿದೆಲ್ಲ ಸತ್ಯವು ಗರ್ಭವಳಿದು ಮೂಡಿ ಬರಲಿ ಗರ್ಭವಳಿದು ಮೂಡಿ ಬರಲಿ ವಿನಯಶೀಲ ಭಾವನೆ ಜಗದ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಕರುಣಿಸಯ್ಯ ದೀನ ಬಂಧು ಜೀವಕೋಟಿ ಕಾಯ್ವನೆ ಜೀವಕೋಟಿ ಕಾಯ್ವನೆ ಜೀವಕೋಟಿ ಕಾಯ್ವನೆ ಜೀವಕೋಟಿ ಕಾಯ್ವನೆ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಕಮಲಕರ್ ಕಕ್ಷಿ ಅವರಿಗೆ. ಬಹಳ ಸುಂದರವಾಗಿ ಹಾಡಿದ್ರಿ. ಅದ್ರೊಳಗೆ ಏನ್ ಕಿತ್ತದು ಮೇಡಮ್ ಕಿತ್ತಾರೆ. ಹಲೋ ಮೇಡಮ್, ನಾವು ಇಲ್ಲ ಭಕ್ತಿ ಪೂರ್ವ ಹಾಡ್ಯಾರು ಚೆನ್ನಾಗಿ ಜಕ್ಕಣ್ಣವ್ರು ಮೇಡಮ್ ಮಾತಾಡುದು. ಮೇಡಮ್ ನಾಳೆ ಶಿವರಾತ್ರಿ ಇದೆಯಲ್ಲ, ಶಿವರಾತ್ರಿ ಪ್ರಯುಕ್ತವಾಗಿ ಒಂದು ಸ್ವಲ್ಪ ಶಿವನ ಗೀತೆ ಅನ್ಬಿಟ್ಟು ಮಾಡಿದ್ದೀನಿ. ಬಳಕೆ ಮೇಡಮ್. ಹರ ಹರ ಶಂಭು ಶಂಭು ಶಿವ ಮಹಾದೇವ ಶಂಭು ಶಂಭು ಹರ ಹರ ಶಂಭು ಶಂಭು ಶಿವ ಮಹಾದೇವ ಶಂಭು ಶಂಭು ಹರ ಹರ ಶಂಭು ಶಿವ ಮಹಾದೇವ ಕರ್ಪೂರ ಗೌರಂ ಕರುಣಾವತಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಹರ ಹರ ಶಂಭು ಶಂಭು ಶಿವ ಮಹಾದೇವ ಶಂಭು ಶಂಭು ಹರ ಹರ ಶಂಭು ಶಂಭು ಶಿವ ಮಹಾದೇವ ಆನಂದ ಆನಂದ ಕಂದಂ ಹಿತ ಪಾಪಂದಂ ಸ್ವಾನಂದ ಶ್ರೀನಾಥ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ ಹರ ಹರ ಶಂಭು ಶಂಭು ಶಿವ ಮಹಾದೇವ ಶಂಭು ಶಂಭು ಹರ ಹರ ಶಂಭು ಶಂಭು ಶಿವ ಮಹಾದೇವ ಅವಂತಿಕಾಯಂ ಜಗದಾವತಾರಂ ಮುಕ್ತಿ ಪ್ರಧಾನಾಯ ಜಗಜ್ಜನಾನಂ ಅಕಾಲ ಮೃತ್ಯುಂ ಪರಿರಕ್ಷಣಾರ್ಥಂ ವಂದೇ ಮಹಾಕಾಲ ಮಹಾಸುರೇಶಂ ಹರ ಹರ ಶಂಭು ಶಂಭು ಶಿವ ಮಹಾದೇವ ಶಂಭು ಶಂಭು ಹರ ಹರ ಶಂಭು ಶಿವ ಮಹಾದೇವ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶೋಧ್ಯಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಹರ ಹರ ಶಂಭು ಶಂಭು ಶಿವ ಮಹಾದೇವ ಶಂಭು ಶಂಭು ಹರ ಹರ ಶಂಭು ಶಂಭು ಶಿವ ಮಹಾದೇವ. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಿಮ್ಗೆಲ್ಲ ರೂಢಿನೇ ಇರ್ಬೇಕು ಸಂಗೀತ ಕಲ್ತಾರೋದು ನೀವು ಹಂಗೇನೆ ಇಲ್ರಿ ಮೇಡಮ್. ನಮಗ್ ಗುರುಗಳು ಸಿಕ್ಕಾಗ ಈಗ ಪ್ರಭಾ ಮೇಡಮ್ ಅವ್ರು ಸಿಕ್ಕಾಗ ನನಗೆ ಭಾಳ ಖುಷಿಯಾಗಿ ಎರಡು ಕಡೆನೂ ಇರುತ್ತೆ. ನಿಮ್ಮಿಂದ ನಾವು ಕಲಿಯೋದು, ನಮ್ಮಿಂದ ನೀವು ಕಲಿಯೋದು ನಡೀತಾನೆ ಇರುತ್ತೆ. ಯಾರೇ ಏನೋ
ಧನ್ಯವಾದ ಕಮಲಾ ಅವರಿಗೆ. ಈಗ ಇದ್ರೊಳಗ ಈ ಮೊಬೈಲ್ನೊಳಗ ಒಬ್ರು ಸ್ವಾಮಿಗಳು ಹಾಡಿರ್ತಾರೆ, ಅದನ್ನ ಕೇಳಿ ಕಲ್ತದ್ದು ನಾ. ಹೆಚ್ಚಾಗಿ ಹಂಗ ಕಲ್ತೇನೆ ನಾ, ಕೇಳ್ಕೊಂಡು ಕಲ್ತದ್ದು ಇವು. ಆ ರೀತಿ ಅಂದ್ರೆ ನಾವೇನು ಸಂಗೀತದು ಕಲ್ತಿಲ್ಲ, ಆದ್ರೆ ಪರಂಪರೆ ನಮ್ಮ ಮನೆಯೊಳಗೆ ಸ್ವಲ್ಪ ಹಾಡೋದು ಇತ್ತು ಅಂತ ಅನ್ನೋ ಮೊದಲಿನಿಂದ ಸಣ್ಣವರಿದ್ದಾಗಿದ್ದ ಹಾಡೋದು ರೂಢಿ. ಅದಕ್ಕೆ ಯಾವಾದ್ರೂ ಚಂದ ಅನಿಸಿದ್ರೆ ನನಗೆ ಸ್ವಲ್ಪ ಹಾರ್ಟ್ ಟಚಿಂಗ್ ಇದ್ದು ಅಂತಂದ್ರೆ ಅಂಥವುಗಳನ್ನ ಕಲಿಬೇಕಂತ ಬಹಳ ಮನಸ್ಸು ಆಗೋದ್ರಿಂದ ನಾ ಅಂಥ ಹಾಡುಗಳನ್ನೆಲ್ಲ ಬಹಳ ಕಲಿಯುವಂತ ಇದು ಐತಿ ನನಗೆ. ಅದಕ್ಕೆ ಈಗ ಸಂಗೀತ ಇದು ಹೇಳ್ಕೊಡೋರು ಅದಾರ ತಂದ ಕೂಡಲಿನ ಅಲ್ಲಿ ಅವ್ರ ಮುಂದೆ ಸ್ವಲ್ಪ ಇದು ಮಾಡ್ಕೊಂಡ್ರ ಆಯ್ತು ಅಂತ ನನ್ನ ಆಸೆಯಿಂದ ಇದು ಮಾಡ್ತೀನಿ. ಹಾಡು ಹಾಡ್ಕೊಂಡ್ರೆ ನಾ ಭಾವಗೀತೆ, ಭಕ್ತಿಗೀತೆ, ಜಾನಪದ ಎಲ್ಲಗಳನ್ನೂ ಹೆಚ್ಚು ಕಡಿಮೆ 30-40 ಹಾಡು ಮೇಲೆ ಹಾಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಶಾಸ್ತ್ರೀಯವಾಗಿ ಅಂತ ನನಗೇನು ಗೊತ್ತಿಲ್ಲ. ಒಟ್ಟು ಸುಮ್ಮನೆ ಯಾರೇ ಅದು ಹಾಡ್ತೀವಿ ಅಂತ ಕಲಿಬೇಕು, ಆ ದಾಟಿಗಳು ಕಲ್ತಿರ್ತೀನಿ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಮಠಪತಿ ಸರ್ ಇಲ್ಲೇ ಸಂಗೀತ ಗುರುಗಳ ಅವರು ಕೆಲವೊಂದು ಇದ್ರೊಳಗೆ ಹಾಡಿದ್ದು ಭಾವಗೀತೆ ಒಳಗ ಅಂತಂದ್ರೆ ಆ ಭಾವಗೀತೆಗಳನ್ನ ಒಂದೆರಡು ಸಲ ನಾ ಹಾಡಿದ್ದು. ಅವಾಗ ಅವರು ಬಹಳ ಅಂದ್ರೆ ಏನ್ರಿ ನಾ ಹಾಡಿಗಂತ ಹಾಡಿರ್ಲ ಅಂತಂದ್ರ ಅದ್ರ ಅವ್ರು ಹಾಡಿದ ಕಲ್ಕೊಂಡ ಅವರು ಕ್ಯಾಸೆಟ್ ಇತ್ತು, ಆ ಕ್ಯಾಸೆಟ್ ಹಾಕೊಂಡು ದಿವಸ ಅನ್ನೋದ್ರಿಂದ ನನಗೆ ಆ ಹಾಡನ್ನು ಬಂದ. ಹೀಗಾಗಿ ಅವ್ರಂದ್ರ ಅದು ರಾಗ ಐತ್ರಿ ಹಿಂಗದು ಅಂತ ನನಗಂತೂ ಅವೇನು ಗೊತ್ತಿಲ್ಲ. ನೀವು ಏನಂತಿರ್ಲ ಅದನ್ನೊಂದು ಕಲಿಯೋದು ಅಂತ ನಾ ಒಟ್ಟು ಅನುಭವದ ಇರ್ತೀನಿ ಹಿಂಗ ಅಂತ ಹೇಳಿದ್ರೆ ಅವರು ಖುಷಿ ಪಟ್ರು. ಅದಕ್ಕೆ ನಿಮ್ಮಂತವ್ರು ಮಾತ್ರ ಸಿಕ್ಕಿರಂದ್ಮೇಲೆ ನಿಮ್ಮ ಕಡೆಯಿಂದನೂ ಒಂದಿಷ್ಟು ಇದನ್ನ ಕಲ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾನು ಕಲಿತೇನೆ. ಚೆನ್ನಾಗಿ ಆಡಿದ್ದೆ. ಅದಕ್ಕೆ ರಾಗ ಇವು ಗೊತ್ತಾಗುದಿಲ್ರಿ, ಸುಮ್ ಹಾಡ್ತೀವಿ ಅಷ್ಟೇ. ಆದ್ರೆ ತಾಳ ಗಿಳ ಏನ್ ತಪ್ಪುದು ಮಾಡುದು ಗೊತ್ತಾಗುದಿಲ್ಲ ನಮಗ. ಕಲಿತಾರ ಕಲಿಯುವಂತಿರ್ತವ, ನಾವು ಎಲ್ಲಾರು ಕಲಿಯೋದು. ಮತ್ತೆ ಯಾರೇನ್ ಹೇಳ್ತೀರಿ? ಜಯಶ್ರೀ ಅವರು ನಮ್ಮ ಪರಿಚಯ ಮಾಡ್ಕೊಡ್ರಿ ಅಮ್ಮ. ಜಯಶ್ರೀ ಅವರು ಮ್ಯೂಟ್ ತೆಗೀರಿ, ಮ್ಯೂಟ್ ತೆಗೀರಿ, ಮ್ಯೂಟ್ ಓಪನ್ ಮಾಡ್ರಿ ಅಮ್ಮ. ನಮಸ್ತೆ ಮೇಡಮ್, ನನ್ನ ಹೆಸರು ಜಯಶ್ರೀ ಅಂತ. ಹೇಳಿ. ನಾನು ಹತ್ಮಳೆಯಿಂದ ಮಾತಾಡ್ತಾ ಇದ್ದೀನಿ. ಪುಟ್ರಾಯ್ ಸರ್ ಅಂತಿದಾರಲ್ರಿ, ಅವ್ರು ಲಿಂಕ್ ಹಾಕಿದಾರೆ ಮೇಡಮ್. ನನಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇನ್ನೊಂದ್ಸರಿ ಬಂದಿದ್ದೆ ನಾನು, ಸುಮ್ಮನೆ ವಚನ ಹೇಳಿ ಹೋಗಿದ್ದೆ ಮೇಡಮ್ ನಾನು. ನಿಮ್ದು ನಂಬರ್ ಹೇಳ್ರಿ. ನಂಬರ್ 6362 601427 ಮೇಡಮ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ಮೇಡಮ್. ಎಲ್ಲರೂ ಕಲಿಯೋಣ. ಮೇಡಮ್ ಓಕೆ. ನಾನು ಒಂದು ಗುರುವಿನ ಬಗ್ಗೆ ಹಂಗೆ ಹೇಳ್ತೀನಿ ಮೇಡಮ್. ಯಾವ ಸುಖ
ಕಲಿ ನಾವು ಕಲಿಯೋಣ ಎಲ್ಲಾರು ಸೇರ್ಕಲೆ. ಶನಿವಾರ ನಾಳೆ ಮಹಿಳಾ ಕಾರ್ಯಕ್ರಮ ಇರ್ತದ್ರಿ 4 ಗಂಟೆಗೆ. ನಾಳೆ ಒಂದು ಫಂಕ್ಷನ್ ಇದೆ ಮೇಡಮ್, ನಾಳೆ ಅಟೆಂಡ್ ಆಗಲ್ಲ, ಮುಂದಿನ ವಾರ ಅಟೆಂಡ್ ಆಗ್ತೀನಿ ಮೇಡಮ್. ಆಯ್ತು. ಮತ್ತೆ ಮುರುಗೋಳ ಮೇಡಮ್, ಪುಷ್ಪ ಮುರುಗೋಳ ಮೇಡಮ್. ಪುಷ್ಪ ಮುರುಗೋಳ ಅವ್ರೆ. ಇಲ್ಲ ಪ್ರಭಾ ಮೇಡಮ್, ನೀನ್ ಮಂಗಳಾರತಿ ಮಾಡೋದ್ರೆ? ಹಾ, ಮಾಡಿ. ಯಾರು ಹೇಳ್ತೀರಿ ಮಂಗಳಾರತಿ? ಗೌರಮ್ಮರೇ ಹೇಳ್ರಿ. ಹಾ, ಹೇಳ್ರಿ. ಅದು ಶಾಂತ ಸೂಚಿ ಬೆಳೆದಿತ್ತದ ಯಾವ್ದು ಬೇಕಾದ್ರೆ ಹೇಳ್ರಿ. ಜ್ಯೋತಿ ಬೆಳಗಿಸೋ ಆತ್ಮ ಜ್ಯೋತಿ ಬೆಳಗಿಸೋ, ಜ್ಯೋತಿ ಬೆಳಗಿಸೋ ಮನದ ಜ್ಯೋತಿ ಬೆಳಗಿಸೋ, ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಕವಿರ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಹೃದಯ ಶುದ್ಧ ಗಳಿಪ ಜ್ಯೋತಿ, ಹೃದಯ ಶುದ್ಧ ಗಳಿಪ ಜ್ಯೋತಿ, ಭವದ ಭೀತಿ ಅರಿವ ಜ್ಯೋತಿ, ಭವದ ಭೀತಿ ಅರಿವ ಜ್ಯೋತಿ, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಞಾನವೆಂಬ ರತ್ನ ಜ್ಯೋತಿ ಅಜ್ಞಾನವ ತೊಡೆವ ಜ್ಯೋತಿ, ಜ್ಞಾನವೆಂಬ ರತ್ನ ಜ್ಯೋತಿ ಅಜ್ಞಾನವ ತೊಡೆವ ಜ್ಯೋತಿ, ಪಂಚವಿಕಾರ ಸುಡುವ ಜ್ಯೋತಿ, ಪಂಚವಿಕಾರ ಸುಡುವ ಜ್ಯೋತಿ, ಆತ್ಮದೀಪ್ತಿ ಗಳಿಪ ಜ್ಯೋತಿ, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು. ಧನ್ಯವಾದಗಳು. ಶರಣಾರ್ಥಿ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಶ್ರೀ ಶಾರದಾ ಮಾತಾ ಕಿ ಜೈ, सकल साधु संत महाराज की जय. जय मंगलम, जय नमः पार्वती पति शिव हर हर महादेव. ಎಲ್ಲರಿಗೂ ಶರಣ.